ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ದೇವರಿಗೆ ನೈವೇದ್ಯ ಬೇಯಲಿಕ್ಕೆ ಇಟ್ಟು ಗುಡಿಸ್ಲಿಕ್ಕೆ ಬಂದಿದ್ದೇನೆ. ಎಂತ ತೋರಿಸ್ಲಿಕ್ಕೆ ಬಂದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ನಿನ್ನೆ ರಾತ್ರಿ ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ ಇದಕ್ಕೆ. ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಎಲ್ಲ ಆಟ ಸಾಮಾನು ಅಲ್ಲಲ್ಲಲ್ಲೇ ಉಂಟು. ಒಂದು ಸ್ವಲ್ಪ ಗಮನ ತಪ್ಪಿದರೆ ಏನಾಗ್ತದೆ, ಒಂದು ಸ್ವಲ್ಪ ನೀತಿಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದರೆ ಹೀಗೆ. ಈ ಮಕ್ಕಳಿಗೆ ಎಲ್ಲ ಹೊರಗೆ ಹಾಕುವ ಕೆಲಸ ನಮಗೆ ಬೇಡ ಅಂತ ಹೇಳಲಿಕ್ಕಾಗ್ತದ? ಅವರಿಗೆ ಆಟ, ನಮಗೆ ಪೇಚಾಟ, ಆಯಿತಾ? ಇದೆಲ್ಲ ಈ ಸಣ್ಣ ಸಣ್ಣ ತುಂಡುಗಳು ಈ ಥರ ಒಂದು ವುಡನ್ ಶೀಟ್ ಥರ ಇರ್ತದೆ, ಬಾಕ್ಸ್ ಥರ, ಅದರಲ್ಲಿ ಡಿಸೈನ್ಸ್ ಇರ್ತದೆ. ಅದಕ್ಕೆ ಶೇಪ್ ಯಾವುದು ಸರಿ ಹೊಂದುತ್ತದೆ ಅಂಥೇಳಿ ನೋಡಿ ಈ ಥರ ಇಡಬೇಕು. ಮಕ್ಕಳ ಮೈಂಡೆಲ್ಲ ಚುರುಕಾಗಲಿಕ್ಕೆ ಇರುವಂಥದ್ದು, ಆಯಿತಾ? ಇದು ಮಕ್ಕಳ ಮೈಂಡ್ ಚುರುಕಾಗೋದು ಬಿಡಿ, ಅಮ್ಮಂದಿರಿಗೆ ಕೆಲಸ ಜಾಸ್ತಿ ಆಗೋದು. ಇಂಥ ಪಿಟ್ಟೆಗಳನ್ನು ನೋಡುವಾಗ ಆಸೆ ಆಗ್ತದೆ, ತಗೊಂಡು ಬಿಡ್ತೇವೆ. ಆದರೆ ಇದು ನನ್ನ ಮಗನಿಗೆ ಸಿಕ್ಕಿದ್ದು ನನ್ನ ಗಂಡನ ಸೋದರತ್ತೆಗೆಯಿಂದ, ಆಯಿತಾ? ಅವರಿಗೆ ಆಟಾಡಿ ಬಡ್ದಾಗುವಾಗ ಇದರಲ್ಲಿ ಮತ್ತೆ ಬೇರೆ ಆಟ ಕಾಣೋದು. ಆಮೇಲೆ ಅಮ್ಮಂದರಿಗೆ ಹೀಗೆ ಅದನ್ನು ಕ್ಲೀನ್ ಮಾಡ್ತಾ ಕೂತ್ಕೊಳ್ಳುವ ಕೆಲಸ, ಆಯಿತಾ? ನೀನು ಒಂದು ಸ್ವಲ್ಪ ಗಮನ ತಪ್ಪಿದ್ದೆ. ನಾನು ಇಲ್ಲೆಲ್ಲಾದರೂ ತೆಗ್ದಿಡು ಮಗ ಅಂತ ಹೇಳಿಲ್ಲ, ತೆಗ್ದಿಡಿಸ್ತಾನೆ. ಇದು ಪುಟ್ಟಕ್ಕನ ಕೆಲಸ, ಭಾರ್ಗವನ ಕೆಲಸ ಅಲ್ಲ ಈ ಥರ ಮಾಡಿದ್ದೆಲ್ಲ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್, ಹಾಗಾಗಿ ನಾನು ಇದರ ಕಡೆ ಬಂದಿರಲಿಲ್ಲ. ಹಾಗೆಲ್ಲ ಕತೆ. ಇನ್ನು ಇದನ್ನು ತೆಗೆದಿಟ್ಟು ಗುಡಿಸಿ ಒರೆಸ್ಲಿಕ್ಕೆ ಹೋಗೋದು ನಾನು. ತಪ್ಪ, ಡೈಲಿ ಗುಡಿಸಿ ಮಾಡ್ತೀರಾ ಅಂತ ಕೇಳಿದ್ರೆ, ಡೈಲಿ ಗುಡಿಸ್ತೇವೆ, ಆಯಿತಾ? ಒರೆಸೋದು ಬೇಸಿಗೆ ಕಾಲದಲ್ಲಿ ಯಾವತ್ತೂ ಒರೆಸ್ತೇವೆ. ಆಮೇಲೆ ಮಳೆಗಾಲದಲ್ಲಿ ಅಷ್ಟು ಕೆಸರು ಎಲ್ಲ ಆಗಿರೋದಿಲ್ಲ ಒಳಗೆ. ಅಂಥ ಸಂದರ್ಭದಲ್ಲಿ ದಿನ ಬಿಟ್ಟು ದಿನ ಒರೆಸ್ಕೊಳ್ತೇವೆ ಮನೆಯನ್ನು. ಆ ಥರ ರಾಮದೇವ, ಇದೆಲ್ಲ ನನ್ನ ಪುಟ್ಟಕ್ಕನ ಕೆಲಸ, ಆಯಿತಾ? ಇದೆಲ್ಲವೂ ಪುಟ್ಟಕ್ಕನ ಕೆಲಸ. ಫೈನಲಿ ಎಲ್ಲ ಸೆಟ್ ಮಾಡಿಟ್ಟೆ. ಇದು ಆಫೀಸಿಗೆ ತೊಗೊಂಡೋಗೋದು ಮಗಳದ್ದು, ಮತ್ತೆ ಬೇಕು ಆಫೀಸಿಗೆ. ಎಲ್ಲ ಕ್ಲೀನ್ ಮಾಡಿಟ್ಟೆ. ಇನ್ನು ಎಷ್ಟು ಹೊತ್ತಿಗೆಲ್ಲ ಹೊರಗೆ ಹಾಕ್ತಾರೆ ಗೊತ್ತಿಲ್ಲ. ಕಸ ನೋಡಿಲ್ಲಿ ಕೆಳಗೆ ತೋರ್ಸಿಲ್ಲೇ ಆರಾಕಿಸಿದಂಗೆ. ಹಿಂದೆ ತಿರುಗು, ಹಿಂದೆ ಬೆನ್ನು ತೋರಿಸು, ಬೆನ್ನು ಪೂರ್ತಿ ತಿರುಗಲಿ. ಸ್ಟೈಲ್ ಬಿಡಕ್ಕೆ ಭಾರಿ ಚಂದ ಇದ್ದಲ್ಲ ಅಪ್ಪ. ಅಯ್ಯೇ, ಮತ್ತೆ ಆರು ತೊಳಸಿದ್ದು ಅಜ್ಜಿಯಾ? ಈಗ ನೀ ದೂರ ಇಟ್ಟದ್ದು ಬಾಯಿಂದ ಕೈ ತೆಗೆ. ಆನ ಫಿಶಿಂಗ್ ಹೋದ್ದು. ಈಗ ನೀ ದೂರ ಕುಂಜುರಿಂಗ, ಕುಂಜಿಲಿಂಗೆ ದೇವಸ್ಥಾನಕ್ಕೆ ಒಪ್ಪನ ಎಲ್ಲ ಹೋಗ್ತಾ ಇದ್ದವಲ್ಲಿ. ಹೋಪ. ಈ ಫೋಟೋದಲ್ಲಿರುವವರನ್ನು ನಾವು ರಾಧಾ ಮಾಸ್ಟ್ರು ಅಂತ ಕರೆಯೋದು. ಬಹುಶಃ ರಾಧಾಕೃಷ್ಣ ಅಂತ ಇವರ ಹೆಸರಾಗಿರಬೇಕು. ಈ ದಂಪತಿಗಳ ಮದುವೆ ವಾರ್ಷಿಕೋತ್ಸವ ಇವತ್ತು 50ನೇ ವರ್ಷದ್ದು. ಹಾಗಾಗಿ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತಿನ ಇಡೀ ಪೂಜೆ ಸಮಾರಾಧನೆ, ಚಂಡಿಕಾ ಹೋಮ ಎಲ್ಲ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿದೊಂದು ಕೆಲವು ಗ್ಲಿಮ್ಸ್. ಅಲ್ಲಿ ಹೋಮಕುಂಡದ ಪಕ್ಕದಲ್ಲಿ ಎಷ್ಟು ಚಂದದ ರಂಗೋಲಿ ಹಾಕಿದ್ದಾರೆ ನೋಡಿ, ಭಾರಿ ಚಂದ ಇತ್ತ. ದುರ್ಗಾ ಪರಮೇಶ್ವರಿ ಹೇಗೆ ನಿಜವಾಗಿ ಕೂತ ಥರ ರಂಗೋಲಿಯನ್ನು ಬಿಡಿಸಿದ್ರು, ಭಾರಿ ಚೆಂದಾಗಿತ್ತು. ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರುವಾಗ ಒಂದು ಬೇಕರಿಗೆ ಹೋಗಿದ್ದೆವು, ಒಂದೆರಡು ಐಟಮ್ ಆಗಬೇಕು ಅಂಥೇಳಿ. ಹಾಗೆ ಈ ಮಕ್ಕಳಿಗೆ
ಬೇಕ್ರಿಗೆ ಕರ್ಕೊಂಡು ಹೋದರೆ ಕಂಡದ್ದೆಲ್ಲ ಬೇಕಾಗ್ತದೆ ಆಯಿತಾ. ಅದು ಬೇಕು ಇದು ಬೇಕು ಅಂತ, ಇದು ಕೊಡಿಸಿದ್ರೆ ಅದು ಕಾಣ್ತದೆ, ಅದು ಕೊಡಿಸಿದ್ರೆ ಇದು ಕಾಣ್ತದೆ. ಒಟ್ಟಿನಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಇಬ್ಬರದ್ದು ಅಲ್ಲಿ ಇಲ್ಲಿ ನೋಡುವ ಕಾರ್ಯಕ್ರಮ ಜೋರಾಗಿತ್ತು ಆಯಿತಾ. ಭಾರ್ಗವನಿಗೆ ಐಸ್ ಕ್ರೀಮ್ ಬೇಕಾಗಿತ್ತಂತೆ. ಮಳೆಗಾಲ ಶುರುವಾಗಿದೆ, ಮಗ ಮೂಗಲ್ಲಿ ಎರೀತದೆ, ಬೇಡ ಅಂತ ಕರ್ಕೊಂಬಂದದ್ದು. ಇದೊಂದು ವಿಷಯ ನಿಮ್ಮಲ್ಲಿ ನಿನ್ನೆ ಹಂಚಿಕೊಳ್ಬೇಕು ಅಂತ ಇತ್ತು, ನಿನ್ನೆ ವ್ಲಾಗಲ್ಲಿ, ಆದರೆ ಆಗಲಿಲ್ಲ. ವಿಡಿಯೋ ತುಂಬ ಉದ್ದಾಗಿ ಬಿಟ್ಟಿತ್ತು ನಿನ್ನೆ ಅದೇ, ಹಾಗಾಗಿ ಇದನ್ನು ಇವತ್ತು ಹೇಳ್ತಾ ಇದ್ದೇನೆ. ನಿನ್ನೆ ನಾನು ಕೋರ್ಟ್ ಮುಗಿಸಿ ಬರುವಾಗ ಏನಾಗಿತ್ತು ಅಂತ ಹೇಳಲಿಕ್ಕೆ ಬಂದದ್ದಾಯ್ತಾ. ಎಂತಂತ ಹೇಳಿದರೆ, ಈಗ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಹೀಗೆಯಾ, ಬೇರೆ ದೇಶದಲ್ಲಿ ಸಹ ಹೀಗೆ ಆಗ್ತದೆ ನನಗೆ ಗೊತ್ತಿಲ್ಲ. ನಮ್ಮ ಜನರಿಗೊಂದು ಎಷ್ಟು ಅರ್ಜೆಂಟು ಅಂತ ಹೇಳಿದರೆ, ನಮಗೆ ನಮ್ಮ ಎಡಬದಿಯಲ್ಲೇ ನಾವು ಚಲಿಸಬೇಕಾದದ್ದು, ನಮ್ಮ ಬಲಬದಿಗೆ ಆ ಕಡೆಯಿಂದ ಬರುವ ವಾಹನ ಅಂತ ಇರೋದಲ್ಲ. ನಮಗೆ ನಮ್ಮ ಬಲಬದಿ ಖಾಲಿ ಉಂಟು ಅಂತ ಹೇಳಿದ ತಕ್ಷಣವೇ ಓವರ್ಟೇಕ್ ಮಾಡಿ ನುಗ್ಗಿಸೋದೊಂದೇ ಕೆಲಸ. ಬಳುವಾರಲ್ಲಿ ರೋಡ್ ಆಗ್ತಾ ಉಂಟು, ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ನಿನ್ನೆ ದಿವಸ ಗುರುವಾರ ಅಲ್ಲಿ ಎಂತ ಅಂತ ಹೇಳಿದರೆ, ಕರೆಂಟ್ ಕಂಬದ್ದು ಕೆಲಸ ಎಲ್ಲ ಆಗ್ತಾ ಉಂಟು, ಕರೆಂಟ್ ಲೈನ್ ರಿಪೇರಿ, ಬೇರೆ ಲೈನ್ ಹಾಕುವ ವ್ಯವಸ್ಥೆ ಎಲ್ಲ ಆಗ್ತಾ ಉಂಟು. ಒಂದು ದೊಡ್ಡ ಕರೆಂಟ್ ಜಂಕ್ಷನನ್ನೇ, 2 ಕಂಬ ಬಂದು ನಡುವೆ ಒಂದು ಜಂಕ್ಷನ್ ಅಂತ ಬರ್ತದಲ್ಲ, ಅದನ್ನೇ ಕ್ರೇನ್ ಮೂಲಕ ಆಚೆ ಈಚೆ ಮಾಡ್ತಾ ಇದ್ದಾರೆ. ಸರಿಯಾದ ಜಾಗಕ್ಕೆ ಫಿಕ್ಸ್ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ಒಂದು ಕೆಲ ಕಾಲ ರೋಡ್ ಜಾಮ್ ಆದದ್ದು ಸತ್ಯ. ನಮ್ಮ ಜನರಿಗೊಂದು ಎಷ್ಟು ಅರ್ಜೆಂಟು ಅಂತ ಹೇಳಿದರೆ, ರಿಕ್ಷಾದವರು ನುಗ್ಗಿಸೋದು, 2 ವೀಲರ್ನವರು ನುಗ್ಗಿಸೋದು, ಕಾರ್ನವರು ನುಗ್ಗಿಸೋದು, ಬಲಬದಿಯಲ್ಲಿ ಖಾಲಿ ಉಂಟು ಅಂತ ಆದ ತಕ್ಷಣ. ಇದರಿಂದ ಮತ್ತು ಕೂಡ ಅಲ್ಲಿ ಜಾಮ್ ಅಲ್ಲ. ಒಂದು 5 ನಿಮಿಷ ನಮಗೆ ತಾಳ್ಮೆಯಲ್ಲಿ ಕಾದರೆ ಏನಾಗ್ತದೆ, ಇಲ್ಲದ್ರೆ ಅಲ್ಲಿ ಬೇರೆ ರೋಡ್ ಉಂಟಪ್ಪ, ರೈಲ್ವೆ ಸ್ಟೇಷನ್ನಾಗೆ ಅಲ್ಲಿ ಹೋಗೋದು. ಇದರಿಂದಾಗಿ ಅರ್ಜೆಂಟ್ ಇರುವವರಿಗೆ ಸಹ ಈಗ ಒಂದು 5 ನಿಮಿಷದಲ್ಲಿ ರೋಡ್ ಕ್ಲಿಯರ್ ಆಗ್ತದೆ ಅಂತ ಹೇಳಿದರೆ ಮತ್ತು ಸಹ ಕಷ್ಟ. ನಾನು ಕ್ಲಿಪ್ಪಿಂಗ್ ಹಾಕಿದ್ದೇನೆ, ನಿಮಗೀಗ ನಾನು ಮಾತಾಡೋದು ಕಾಣ್ತಾ ಇರ್ಬೋದು. ಇಲ್ಲಿ ಒಂದು ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ, ಒಂದು ಸ್ವಲ್ಪ ಮಟ್ಟಿಗೆ ಸಹ ಅರ್ಥ ಆಗಲ್ಲ. ಒಂದು 5 ನಿಮಿಷಕ್ಕಾದರೆ ಎಂತಾಗ್ತದೆ ಅಂತ ನನಗೆ ಕಾಣೋದು ಅಲ್ಲ. ಅರ್ಜೆಂಟ್ ಎಲ್ಲರಿಗೆ ಸಹ ಅರ್ಜೆಂಟಿಗೆ, ಏನಾದ್ರು ಎಮರ್ಜೆನ್ಸಿ ಆದರೆ ಹೌದು, ಜೀವ ಹೋಗುವಂಥದ್ದು, ಹುಷಾರಿಲ್ಲದ್ದು ಅಂಥದ್ದೆಲ್ಲ ಆದರೆ ಸರಿ. ಇದು ಸುಮ್ಮನೆ ಸಾಕಾಯಿತು ಮಾತ್ರ. ಒಂದು ಕಾರ್ನವರು ಹೋಗಿ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಅಂತಾಗಿ ಬಿಟ್ಟಿದ್ರು, ಮತ್ತು ಹೇಗೂ ಕ್ಲಿಯರ್ ಮಾಡಿ ಕೊಟ್ಟರು. ಬಸ್ ಲಾರಿ ಎಲ್ಲ ಇನ್ ಬಿಟ್ವೀನ್ ಬಂತು ಅಂತ ಹೇಳಿದರೆ ಕೇಳೋದು ಬೇಡ, ಹಾಗೆ ಆಗಿತ್ತು ಜಂಕ್ಷನಲ್ಲಿ, ಬಳ್ಳೂರು ಜಂಕ್ಷನಲ್ಲಿ ಅಂತೂ. ಮತ್ತೆ ರಸ್ತೆ ಕ್ಲಿಯರ್ ಆಯಿತು, ಬಂದೆವು. ನಾನು ಹೇಳೋದು, ಒಂದು ಸ್ವಲ್ಪ ಆದರೂ ಕಾಯುವ ತಾಳ್ಮೆ ನಮ್ಮಲ್ಲಿ ಬೇಕು. ಒಂದು ಟ್ರಾಫಿಕ್ ರೂಲ್ಸ್ ಅಂತ ಬಂದಾಗ ನಾವು ಅದನ್ನು ಸ್ವಲ್ಪ ಆದರೂ ನಾವೇ ನಿಭಾಯಿಸಿದರೆ ಯಾರನ್ನು ದೂರ ಹಾಕಬೇಕು ಅಂತ ಇಲ್ಲ, ಯಾವ ರಾಜಕಾರಣಿಯನ್ನು ದೂರ ಹಾಕಬೇಕು ಅಂತ ಇಲ್ಲ. ಇದಕ್ಕೆ ಯಾವ ರಾಜಕಾರಣಿಗಳು ಎಂತ ಅವರೇ ಜವಾಬ್ದಾರಿ ತಗೊಂಡದ್ದಲ್ಲ. ಈ ಟ್ರಾಫಿಕ್ ಜಾಮ್ ಆಗೋದನ್ನೆಲ್ಲ ತಡಿತೇವೆ ಅಂತೇಳಿ, ಅದು ಜನಸಾಮಾನ್ಯರು ನಾವೇ ಓಡಾಡುವಾಗ ನಾವೇ ಆ ಟ್ರಾಫಿಕ್ ರೂಲ್ಸನ್ನು ಒಂದು ಸ್ವಲ್ಪ ಫಾಲೋ ಮಾಡಬೇಕು ಅಷ್ಟೇ. ನಾನು ಹೇಳೋದು, ನಾವೇ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದರೆ ನೆಕ್ಸ್ಟ್ ಯಾರಿಗೂ ದಂಡ ವಿಧಿಸಬೇಕಾಗಿ ಬರೋದಿಲ್ಲ, ಮತ್ತು ಬೇರೆ ದೇಶವನ್ನು ಹೊಗಳ್ತಾ ಕೂತ್ಕೊಳ್ಬೇಕಾಗಿ ಕೂಡ ಬರೋದಿಲ್ಲ. ನಮ್ಮ ದೇಶ ಸಹ ಅಷ್ಟೇ ಚಂದದಲ್ಲಿ ಟ್ರಾಫಿಕ್ ಈಸಿಯಾಗಿ ಮೂವ್ ಆಗ್ತದೆ ಅಷ್ಟೇ ನಾನು ಹೇಳಲಿಕ್ಕೆ ಬಂದದ್ದು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ, ಅಲ್ಲಿವರೆಗೆ ನಮಸ್ಕಾರ.